ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಶಿವ ಸ್ವತಃ ಸಂಹಾರದ ದೇವರು. ಅವರು ಈ ಸೃಷ್ಟಿಯಲ್ಲಿ ತಮ್ಮ 11 ರೂಪಗಳಲ್ಲಿ ಅಂದರೆ ರುದ್ರರಾಗಿ ಅವತರಿಸಿದ್ದಾರೆ. ಈ ರುದ್ರರು ಕೇವಲ ಧಾರ್ಮಿಕ ಕಥೆಗಳಲ್ಲ, ಬದಲಿಗೆ ಬ್ರಹ್ಮಾಂಡದ ಚಲನೆ, ವಿನಾಶ, ಪರಿವರ್ತನೆ ಮತ್ತು ಮರುಸೃಷ್ಟಿಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದ್ದಾರೆ. ಕೆಲವು ರುದ್ರರು ಉಗ್ರ ಸ್ವಭಾವದವರಾದರೆ, ಕೆಲವರು ಸೌಮ್ಯ ಸ್ವಭಾವದವರು, ಪ್ರೀತಿ, ಭಕ್ತಿ ಮತ್ತು ಧ್ಯಾನದ ಮಾರ್ಗವನ್ನು ತೋರಿಸುತ್ತಾರೆ. ಅವರ ಅಸ್ತಿತ್ವವು ಮಹಾಭಾರತ, ರಾಮಾಯಣ ಮತ್ತು ಕಲಿಯುಗದವರೆಗೂ ವ್ಯಾಪಿಸಿದೆ. ಅವರು ಇಂದಿಗೂ ಯಾವ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಎಂಬುದು ಒಂದು ದೊಡ್ಡ ರಹಸ್ಯವಾಗಿದೆ. ಈ ವಿಡಿಯೋದಲ್ಲಿ ಶಿವನ 11 ರುದ್ರರ ಹೆಸರುಗಳು, ಅವರ ಅದ್ಭುತ ಸ್ವರೂಪ, ಅವರ ಅವತಾರ ಮತ್ತು ಅವರ ಶಕ್ತಿಗಳ ಹಿಂದಿನ ರಹಸ್ಯಗಳನ್ನು ವಿವರಿಸಲಾಗಿದೆ. ಸನಾತನ ಧರ್ಮದಲ್ಲಿ ಭಗವಾನ್ ಶಿವನು ವಿಶ್ವವ್ಯಾಪಿ ಚೇತನನಾಗಿದ್ದು, ಪ್ರಪಂಚದ ಸಮತೋಲನವನ್ನು ಕಾಪಾಡಲು ಮತ್ತು ದುಷ್ಟತನವನ್ನು ನಾಶಮಾಡಲು ವಿವಿಧ ಅವತಾರಗಳನ್ನು ಎತ್ತುತ್ತಾರೆ. ಅವರು ತಮ್ಮ ಭಕ್ತರಿಗೆ ದಯೆ ತೋರುವ ಭೋಲೆನಾಥನ ರೂಪದಲ್ಲಿ ಸ್ತುತಿಸಲ್ಪಡುತ್ತಾರೆ, ಆದರೆ ಅಗತ್ಯವಿದ್ದಾಗ ಕಠಿಣ ನ್ಯಾಯವನ್ನು ನೀಡಲು ಸಮರ್ಥರಾಗಿದ್ದಾರೆ. ಪರಮಪ್ರಭು, ಕೋಟಿಸೂರ್ಯರಂತೆ ಪ್ರಕಾಶಮಾನನಾದ, ತ್ರಿಶೂಲಧಾರಿ ಮತ್ತು ದೇವಿ ಭವಾನಿಯ ಪತಿಯಾದ ಭಗವಾನ್ ಶಿವನ ರುದ್ರ ಅವತಾರ, ವಿವಿಧ ಹೆಸರುಗಳು ಮತ್ತು ಮೂಲಗಳನ್ನು ಮತ್ಸ್ಯ ಪುರಾಣದಲ್ಲಿ ಚರ್ಚಿಸಲಾಗಿದೆ. ರುದ್ರನು ವಿಶ್ವದ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡಲು ವಿಷ್ಣುವಿಗೆ ಸಹಾಯ ಮಾಡುತ್ತಾನೆ ಎಂದು ಮತ್ಸ್ಯ ಪುರಾಣವು ವಿವರಿಸುತ್ತದೆ. ಕಥೆಯ ಪ್ರಕಾರ, ರಾಕ್ಷಸರು ದೇವರುಗಳನ್ನು ಸೋಲಿಸಿದಾಗ, ದೇವರುಗಳು ಮಹರ್ಷಿ ಕಶ್ಯಪನ ಆಶ್ರಮಕ್ಕೆ ಆಶ್ರಯಕ್ಕಾಗಿ ಹೋಗುತ್ತಾರೆ. ಶಿವನ ಪರಮ ಭಕ್ತರಾದ ಮಹರ್ಷಿ ಕಶ್ಯಪರು ಕಾಶಿಪುರಿಯಲ್ಲಿ ಕಠಿಣ ತಪಸ್ಸು ಮಾಡುತ್ತಾರೆ. ಕಶ್ಯಪನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ವರವನ್ನು ನೀಡುತ್ತಾನೆ. ನಂತರ ಮಹರ್ಷಿ ಕಶ್ಯಪನ ಪತ್ನಿ ಸುರಭಿಯ ಗರ್ಭದಿಂದ ಶಿವನ ಏಕಾದಶ ರುದ್ರ ಅವತಾರಗಳು ಜನಿಸುತ್ತವೆ. ಈ ಬಲಿಷ್ಠ ರುದ್ರಾವತಾರಗಳು ರಾಕ್ಷಸರನ್ನು ಸೋಲಿಸಿ, ದೇವರುಗಳ ರಾಜ್ಯವನ್ನು ಮರಳಿ ಗಳಿಸುತ್ತವೆ, ಇದರಿಂದ ಇಡೀ ಜಗತ್ತು ಶಿವಮಯವಾಗುತ್ತದೆ. ಕೊನೆಯಲ್ಲಿ, ರುದ್ರನನ್ನು ಶಿವನ ವಿನಾಶಕಾರಿ ಸ್ವರೂಪವೆಂದು ಸಹ ಚಿತ್ರಿಸಲಾಗಿದೆ. ಇದು ಪ್ರತಿ ಬ್ರಹ್ಮಾಂಡದ ಚಕ್ರದ ಕೊನೆಯಲ್ಲಿ ಬ್ರಹ್ಮಾಂಡವನ್ನು ನಾಶಮಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲನೆಯದು ಕಪಾಲಿ ಅವತಾರವು ತಪಸ್ಸು, ಆಧ್ಯಾತ್ಮಿಕ ಅಭ್ಯಾಸಗಳ ಪರಿವರ್ತನಾ ಶಕ್ತಿ ಮತ್ತು ಶಿಸ್ತು ತ್ಯಾಗದ ಮೂಲಕ ಆತ್ಮದ ಶುದ್ಧೀಕರಣವನ್ನು ಪ್ರತಿನಿಧಿಸುತ್ತದೆ. ಪಿಂಗಳ, ಎರಡನೆಯ ಅವತಾರ ಇದು ಪ್ರತಿ ಬ್ರಹ್ಮಾಂಡದ ಚಕ್ರದ ಕೊನೆಯಲ್ಲಿ ಜಗತ್ತನ್ನು ನಾಶಮಾಡುವ ಶಿವನ ವಿನಾಶಕಾರಿ ಅಂಶವನ್ನು ಸಹ ಸೂಚಿಸುತ್ತದೆ. ಭೀಮ, ಮೂರನೇ ಅವತಾರವು ಶಿವನ ಅಗಾಧ ಶಕ್ತಿ, ಅಚಲ ಇಚ್ಛಾಶಕ್ತಿ ಮತ್ತು ಧರ್ಮವನ್ನು ರಕ್ಷಿಸಿ, ಬ್ರಹ್ಮಾಂಡದ ಸಮತೋಲನವನ್ನು ಅಪಾಯಕ್ಕೆ ಒಳಪಡಿಸುವ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ಪಾತ್ರವನ್ನು ಪ್ರತಿನಿಧಿಸುತ್ತದೆ. ವಿರೂಪಾಕ್ಷ, ಶಿವನ 4ನೇ ರುದ್ರಾವತಾರ. ಇದು ಅನನ್ಯ ದೃಷ್ಟಿಯ ವಿಶೇಷತೆಯನ್ನು ಹೊಂದಿದೆ. ಇದು ಸಾಮಾನ್ಯ ಗ್ರಹಿಕೆಯನ್ನು ಮೀರಿದ ವಿಷಯಗಳನ್ನು ನೋಡುವ ಮತ್ತು ಬ್ರಹ್ಮಾಂಡದ ಆಳವಾದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಇದು ಧರ್ಮವನ್ನು ರಕ್ಷಿಸುತ್ತದೆ ಮತ್ತು ದುಷ್ಟ ಶಕ್ತಿಗಳನ್ನು ನಾಶಪಡಿಸುತ್ತದೆ. ವಿಲೋಹಿತ, ಅಂದರೆ ಕೆಂಪು ಅಥವಾ ಗಾಢ ಕೆಂಪು. ಇದು ಶಿವನ 5ನೇ ಅವತಾರವಾಗಿದ್ದು, ರಕ್ತ ಮತ್ತು ಜೀವಶಕ್ತಿಯ ಬಣ್ಣಕ್ಕೆ ಸಂಬಂಧಿಸಿದೆ. ಸೃಷ್ಟಿಯ ಕಚ್ಚಾ ಶಕ್ತಿ, ಚೈತನ್ಯ ಮತ್ತು ಜೀವನದ ಕ್ರಿಯಾತ್ಮಕ, ಭಾವೋದ್ರಿಕ್ತ ಸ್ವರೂಪವನ್ನು ಇದು ಪ್ರತಿನಿಧಿಸುತ್ತದೆ. ಅಜಪಾದ, ಅಂದರೆ ಅಜನ್ಮೆಯ ಒಡೆಯ. ಇದು 6ನೇ ಅವತಾರ. ಇದು ಜನನ ಮತ್ತು ಮರಣದ ಚಕ್ರಗಳನ್ನು ಮೀರಿದ ಪರಮ ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತದೆ. ಸೃಷ್ಟಿ ಮತ್ತು ವಿಸರ್ಜನೆಗಳನ್ನು ಮೀರಿರುವ ಶಿವನ ಸಾರವಾಗಿದೆ. ಶಾಸ್ತ, ಅಂದರೆ ಶಸ್ತ್ರ. ಇದು ಶಿವನ ಸಮರ ರೂಪ ಮತ್ತು 7ನೇ ಅವತಾರ. ಇದು ನ್ಯಾಯವನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಅಧರ್ಮಿ ಶಕ್ತಿಗಳನ್ನು ಎದುರಿಸುತ್ತದೆ. ಬ್ರಹ್ಮಾಂಡದ ವ್ಯವಸ್ಥೆಯನ್ನು ನಿರ್ವಹಿಸುವ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಶಂಭು, ಅಂದರೆ ಕಲ್ಯಾಣಕಾರಿ. ಇದು ಶಿವನ ಹೆಚ್ಚು ದಯೆ ಮತ್ತು ಪೋಷಿಸುವ ಅಂಶವನ್ನು ಪ್ರತಿನಿಧಿಸುತ್ತದೆ, ಭಕ್ತರಿಗೆ ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುತ್ತದೆ. ಚಂಡ, ಶಿವನ 9ನೇ ರುದ್ರಾವತಾರ. ಇದು ನಕಾರಾತ್ಮಕತೆ ಮತ್ತು ಅಶುದ್ಧತೆಗಳನ್ನು ನಿವಾರಿಸುವ ಶುದ್ಧೀಕರಣದ ಶಕ್ತಿಯಾಗಿದೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನವೀಕರಣಕ್ಕೆ ಮಾರ್ಗವನ್ನು ಸುಗಮಗೊಳಿಸುತ್ತದೆ. ಭವ, ಶಿವನ 10ನೇ ಅವತಾರ. ಇದು ಧ್ಯಾನಕ್ಕೆ ಸಂಬಂಧಿಸಿದೆ. ಇದು ಜ್ಞಾನ ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ಪ್ರತಿನಿಧಿಸುವ ಭವ. ಅಹಿರ್ಬುಜ್ಞ, 11ನೇ ಅವತಾರ ಹಠಾತ್ ದೈವಿಕ ಹಸ್ತಕ್ಷೇಪ ಹಾಗೂ ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ. ಪ್ರತಿಯೊಂದು ಅವತಾರವು ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಗುಣಲಕ್ಷಣಗಳು ಮತ್ತು ಶಕ್ತಿಗಳನ್ನು ಸಂಕೇತಿಸುತ್ತದೆ.
ರುದ್ರರನ್ನು ಪೂಜಿಸುವುದರಿಂದ ಆಂತರಿಕ ಶಕ್ತಿ ಮೂಡುತ್ತದೆ, ಅಡೆತಡೆಗಳು ನಿವಾರಣೆಯಾಗುತ್ತವೆ, ಆಧ್ಯಾತ್ಮಿಕ ಆಶೀರ್ವಾದ ಹಾಗೂ ಪ್ರಗತಿ ಲಭಿಸುತ್ತದೆ. ರುದ್ರಾಭಿಷೇಕದಂತಹ ಆಚರಣೆಗಳು ಮತ್ತು ಮಹಾಶಿವರಾತ್ರಿಯಂತಹ ಹಬ್ಬಗಳು ಅವರ ಪೂಜೆಗೆ ಮೀಸಲಾಗಿವೆ. ಈ ಮೂಲಕ ಭಕ್ತರು ದೈವಿಕ ಇಚ್ಛೆಯನ್ನು ಬಯಸುತ್ತಾರೆ ಮತ್ತು ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಅವತಾರಗಳನ್ನು ಅರ್ಥಮಾಡಿಕೊಳ್ಳುವುದು ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಆಳವಾದ ಒಳನೋಟಗಳನ್ನು ನೀಡುತ್ತದೆ, ವಿಶೇಷವಾಗಿ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ನಿರಂತರ ಚಕ್ರ. ಈ 11 ರುದ್ರರು ಇನ್ನೂ ಜಗತ್ತಿನಲ್ಲಿ ಇದ್ದಾರೆಯೇ ಎಂಬ ಪ್ರಶ್ನೆಯನ್ನು ಕೇಳಲಾಗುತ್ತದೆ, ಮತ್ತು ಕೆಲವು ಪೌರಾಣಿಕ ಕಥೆಗಳು ಇವರಲ್ಲಿ ಹಲವರು ಯುಗಯುಗಾಂತರಗಳಿಂದ ಅವತಾರಗಳನ್ನು ಎತ್ತಿದ್ದಾರೆ ಎಂದು ಹೇಳುತ್ತವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.